ಹಲೋ ಫ್ರೆಂಡ್ಸ್, RCR ಕಿಚನ್ಗೆ ಸ್ವಾಗತ. ನಾವು ಇವತ್ತು ಹೆಸರುಬೇಳೆ ಪಾಯಸ ಮಾಡಲು ರೆಡಿ ಇದ್ದೇವೆ. ಪಾಯಸಕ್ಕೆ ಬೇಕಾಗುವ ಸಾಮಗ್ರಿಗಳು: ಹೆಸರುಬೇಳೆ, ಶಾವಿಗೆ, ಬೆಲ್ಲ, ತೆಂಗಿನಕಾಯಿ, ದ್ರಾಕ್ಷಿ, ಏಲಕ್ಕಿ, ಗೋಡಂಬಿ ಇದ್ದರೆ ಗೋಡಂಬಿನ ಆ್ಯಡ್ ಮಾಡ್ಬೋದು. ಮೊದಲಿಗೆ ಹೆಸರುಬೇಳೆಯನ್ನು ಬೇಯಕ್ಕೆ ಕುಕ್ಕರಿನಲ್ಲಿ ಇಡಬೇಕು. ಅದಕ್ಕೆ ನೀರು ಹಾಕಿ ಕುಕ್ಕರನ್ನು ಮುಚ್ಚಿ ಇಡಬೇಕು. ಕುಕ್ಕರನ್ನು ಇಡುತ್ತಿದ್ದೇನೆ. 3 ವಿಸಿಲ್ ಆಗೋವರೆಗೂ ಇಡಬೇಕು. ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಇರಬೇಕು. ಪಾಯಸಕ್ಕೆ ನಾನು ತೆಂಗಿನಕಾಯಿ ಹಾಕಿ, ಏಲಕ್ಕಿ 4 ಹಾಕಿದ್ದೀನಿ. ನಿಮಗೆ ಟೇಸ್ಟ್ ಯಾವ ಥರ ಬೇಕೋ ಹಾಕೊಬೋದು. ಮತ್ತು ನಾನು ಸ್ವಲ್ಪ ಗಟ್ಟಿ ಬರೋದಕ್ಕೆ ನಾನು ಕಡಲೆ ಹಾಕ್ತೀನಿ. ಸ್ವಲ್ಪ ನೀವು ಬೇಕಾದರೆ ಆ್ಯಡ್ ಮಾಡ್ಬೋದು, ಬೇಡ ಅಂದರೆ ಬೇಡ. ಇದನ್ನು ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆ ತೆಗೆದುಕೊಳ್ಳಿ. ಆಮೇಲೆ ಸ್ವಲ್ಪ ಬೆಲ್ಲ ಚಚ್ಕೊಬೇಕು. ಬೆಲ್ಲ ಹಾಕಿ ಹೆಸರುಬೇಳೆ ಈ ಥರ ಬೇಯಿಸಿದ್ದೀವಿ. ಇದನ್ನು ತೆಗೆದುಕೊಂಡು ಈ ಪಾತ್ರೆಗೆ ಬೆಲ್ಲದಕ್ಕೆ ಹಾಕಿ. ಈಗ ಪೇಸ್ಟ್ ಮಾಡಿದ್ದೀನಲ್ಲ, ಈ ಪೇಸ್ಟ್ ಮಾಡಿರೋದು ಇದಕ್ಕೆ ಹಾಕಿ. ಶಾವಿಗೆ ಹುರ್ಕೊಬೇಕು. ಸ್ವಲ್ಪ ತುಪ್ಪ ಹಾಕಿ 1 ಸ್ಪೂನಷ್ಟು ಶಾವಿಗೆ ಹುರ್ಕೊಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರಿಬೇಕು. ಶಾವಿಗೆ ಹುರಿದಾಯಿತು. ಈಗ ದ್ರಾಕ್ಷಿ ತುಪ್ಪದಲ್ಲಿ ಕರ್ಕೊಬೇಕು. ಸ್ವಲ್ಪ ತುಪ್ಪ ಹಾಕಿ ಈ ಥರ ಹುರಿದು. ದ್ರಾಕ್ಷಿ ರೆಡಿ ಇದೆ. ಈ ಥರ ಕುದೀತಾ ಬರ್ತಾ ಇದೆ. ಈ ಥರ ಕುದಿಬೇಕು. ಈ ಥರ ಕುದೀತಾ ಇದೆಯಲ್ಲ, ಆ ಕುದೀತಾ ಇರಬೇಕಾದ್ರೆ ಸ್ವಲ್ಪ ಈ ಶಾವಿಗೆ ಹುರ್ಕೊಂಡಿರೋದು ಈ ಥರ ಹಾಕ್ಬೇಕು. ನೋಡಬೇಕು, ಎಷ್ಟು ಬೇಕು ಅಷ್ಟು ಹಾಕೋಬೇಕಷ್ಟೇ. ಈಗ ಶಾವಿಗೆ ಹಾಕಿದ್ದ ನಂತರ ಇದು ಲೋ ಫ್ಲೇಮಲ್ಲೇ ಕುದಿಬೇಕು. ಈಗ ನೋಡಿ, ಪಾಯಸ ರೆಡಿ ಇದೆ. ಶಾವಿಗೆ ಎಲ್ಲ ಬೆಂದಿದೆ. ಇದು ದ್ರಾಕ್ಷಿ ಇದೆಯಲ್ಲ, ಇದಕ್ಕೆ ಹಾಕ್ಬಿಡೋದು. ಈ ಥರ ತಿರುಗಿಸಿ ತಟ್ಟೆ ಮುಚ್ಚಿ 5 ನಿಮಿಷ ಬಿಡಿ, ಮತ್ತು ಸ್ಟವ್ ಆಫ್ ಮಾಡಿಬಿಟ್ಟು. ಫ್ರೆಂಡ್ಸ್, ಪಾಯಸ ರೆಡಿ ಇದೆ. ನಮ್ಮ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.